ಕೆಜಿಎಫ್ ತಾಲೂಕಿನ ಟೀಗೊಲ್ಲಳ್ಳಿ ಗ್ರಾಮದ ವಿದ್ಯಾಸಂಸ್ಕೃತಿ ಅಂತಾರಾಷ್ಟ್ರೀಯ ಶಾಲಾ ಆಡಳಿತ ಮಂಡಳಿ ವತಿಯಿಂದ ಇಂದು ಮಕ್ಕಳ ಸಂತೆಯನ್ನು ಏರ್ಪಡಿಸಲಾಗಿತ್ತು. ಈ ಸಂದರ್ಭದಲ್ಲಿ ಭಾಗವಹಿಸಿದ ಪೋಷಕರು ಕಾರ್ಯಕ್ರಮದ ವಿಶೇಷತೆ ಹಾಗೂ ಆಡಳಿತ ಮಂಡಳಿಯ ಬಗ್ಗೆ ಮೆಚ್ಚುಗೆಯನ್ನು ಸೂಚಿಸಿದರು. ಈ ವೇಳೆ ಶಾಲಾ ಕಾರ್ಯದರ್ಶಿ ಬಾಲಕೃಷ್ಣ, ಪ್ರಾಂಶುಪಾಲರಾದ ಕವಿತಾ ಬಾಲಕೃಷ್ಣ ಹಾಗೂ ಇತರರು ಹಾಜರಿದ್ದರು. My name is Jishnu. I belongs to 5th standard. I am selling today dahi puri. The cost is 30 rupees. I am very happy with my job. Thank you. ಇದು ಶಾಲೆ ಹೆಸರು ವಿದ್ಯಾಸಂಸ್ಕೃತಿ ಇಂಟರ್ನ್ಯಾಷನಲ್ ಸ್ಕೂಲ್ ಅಂತ. ನನ್ನ ಮಗಳು 4th ಸ್ಟ್ಯಾಂಡರ್ಡ್ ಓದ್ತಾ ಇದ್ದಾರೆ, ಜಾಹ್ನವಿ ಅಂತ. ಇವತ್ತು ಸಂತೆ ಅಂತ ಮಾಡಿದ್ದಾರೆ. ಸಂತೆ ಅಂತ ಮಾಡಿರೋದು ಮುಖ್ಯವಾಗಿ ಮಕ್ಕಳಿಗೆ ಯಾವಾಗೂ ಓದೋದು ಮಾಡೋದು ಬಿಟ್ಟು ಸ್ವಲ್ಪ ಆಕ್ಟಿವಿಟಿ ಚೇಂಜ್ ಇರುತ್ತೆ. ಅದ್ರ ಜೊತೆಗೆ ಎಲ್ಲನ ಅಂಗಡಿಗೆ ಹೋದ್ರೆ ಅವರು ಹೆಂಗ್ ವ್ಯವಹಾರ ಮಾಡಬೇಕು ಅನ್ನೋದೊಂದು ಪ್ರಜ್ಞೆ ಬರುತ್ತೆ. ಎಲ್ಲ ಒಂದು ಜನರಲ್ ನಾಲೆಜ್ ತಿಳ್ಕೊಬಹುದು ಹುಡುಗರು. ಇಂಟರ್ನ್ಯಾಷನಲ್ ಸ್ಕೂಲ್, ನಮ್ಮ ಮಕ್ಕಳು ಇಬ್ರು ಈ ಶಾಲೆಯಲ್ಲಿ ವಿದ್ಯಾಭ್ಯಾಸ ಮಾಡ್ತಾ ಇದ್ದಾರೆ. ತುಂಬಾ ಸಂತೋಷ ಆಗ್ತಿದೆ ನಮ್ಮ ಮಕ್ಕಳು ಇಲ್ಲಿ ವಿದ್ಯಾಭ್ಯಾಸ ಮಾಡ್ತಾ ಇರೋದ್ರಿಂದ. ಇವತ್ತು ಮಕ್ಕಳ ಸಂತೆ ಅಂತ ಹಮ್ಮಿಕೊಂಡಿದ್ದಾರೆ ಕಾರ್ಯಕ್ರಮ. ತುಂಬಾ ಚೆನ್ನಾಗಿ ನಡೆಸಿದ್ರು ಮಕ್ಕಳು ಎಲ್ಲಾನು. ಈ ತರ ಮಾಡೋದ್ರಿಂದ ಮುಂದೆ ಮಕ್ಕಳು ತುಂಬಾ knowledge improve agutte. See, today we are having this learn and earn day in the school. The main intention of this event is to create the awareness in the children how to learn and earn. It is not only like when they come to school they have to study whatever is there in their books, but as a schoolers, as a teachers, we need to even teach them like how they have to live in this society. So that is main reason for us to conduct this event in the school today. So most of the times the children will be very good in their academics, but they will not be aware of how to lead their life. But how much ever they study, it is the end of the day, it is so important for everyone that how they need to lead their life in the society. So to create that awareness, we had this event, and it is like from morning very successfully going on. And also I would like to thank all my parents for cooperating so much, without whose support this event would have been not so successful. For any event to be so successful, the parents are the main people for any event to be successful. So I am really proud to tell to anyone that our parents are very cooperative, and any event we have in the school, every event will be very successful beyond which we expect. For everything, I am proud to tell that for every success the parents are the parents cooperation is very much important, which we are getting in this particular area. Thank you. ಸಂತೆ ಅಂತ ಮಾಡಿದ್ದಾರೆ. ಇಲ್ಲಿ ಇಲ್ಲಿ ಎಲ್ಲ ವ್ಯಾಪಾರನೂ ನಡೀತಾ ಇದೆ, ಚೆನ್ನಾಗಿ ನಡೀತಾ ಇದೆ. ಎಲ್ಲರೂ ಸ್ಟೂಡೆಂಟ್ಸ್ನು ಆಕ್ಟಿವೇಟ್ ಆಗಿ ಇಲ್ಲಿ ಪೇರೆಂಟ್ಸ್ ಎಲ್ಲ ಬಂದು ಎಲ್ಲನೂ ತಗೊಂಡು ತಿಂದು ನಾವು ಒಂದು 600-700 ರೂಪಾಯಿ ಎಲ್ಲ ಖರ್ಚು ಮಾಡಿದ್ದೀವಿ. ಚೆನ್ನಾಗಿ ಇಂಥ ಕಾರ್ಯಕ್ರಮಗಳೆಲ್ಲ ಮಾಡಿದ್ರೇನೆ ಚೆನ್ನಾಗಿರೋದು. ಇಂಥವೆಲ್ಲ ಮಾಡಿದ್ರೇನೆ ನಮ್ಗೇನು ಸ್ಟೂಡೆಂಟ್ಸ್ ಕೂಡ ಸ್ವಲ್ಪ ಆಕ್ಟಿವೇಟ್ ಆಗಿ ಇರ್ತಾರೆ. ನಮಸ್ತೆ, ನನ್ನ ವಿದ್ಯಾಸಂಸ್ಕೃತಿ ಸ್ಕೂಲಲ್ಲಿ ನನ್ನ 2 ಮಕ್ಕಳು ಇದೇ ಸ್ಕೂಲಲ್ಲಿ ಓದ್ತಾ ಇದ್ದಾರೆ. ತುಂಬಾ ಖುಷಿ ಆಗುತ್ತೆ ಈ ಸ್ಕೂಲಲ್ಲಿ. ಆಕ್ಚುಲಿ ಅವರು ಮೊದಲು KVಯಲ್ಲಿ ಬೇರೆ ಕಡೆ ಎಲ್ಲ ಇದ್ರು. ನನ್ನ ಮಗಳು ಅವ್ರನ್ನ ಕರ್ಕೊಂಡ್ ಬಂದು ಈ ಸ್ಕೂಲಲ್ಲಿ ನಾನು ಸೇರ್ಸಿದ್ಮೇಲೆ ನಂಗೆ ತುಂಬಾ ಖುಷಿ ಆಗುತ್ತೆ. ಮಕ್ಕಳು ಅವರಲ್ಲಿ ತುಂಬಾ ಬದಲಾವಣೆಗಳಾಗಿದೆ. ಈ ತರ ಎಲ್ಲ ಒಂದು ಆಕ್ಟಿವಿಟೀಸ್ ಮಾಡಿಸೋದ್ರಿಂದ ಅವ್ರಿಗೆ ತುಂಬಾ ನಾಲೆಡ್ಜ್ ಇಂಪ್ರೂವ್ ಆಗುತ್ತೆ. ಲೈಕ್ ಅವರು ಹೊರಗಡೆ ಎಲ್ಲ ಹೋದಾಗ ಯಾವ ರೀತಿ ಶಾಪಿಂಗ್ ಮಾಡೋದಾಗ್ಲಿ, ಅವ್ರಿಗೆ ಅವೇರ್ನೆಸ್ ಎಲ್ಲ ಕೊಟ್ಟಂಗ್ ಆಗ್ತಾ ಇದೆ. ಇಲ್ಲಿ ನ್ಯಾಚುರಲ್ ಆಗಿ ಅವರು ಯಾವ ರೀತಿ ಕಲಿಯೋದ್ರ ಜೊತೆಗೆ ಯಾವ ರೀತಿ ಗಳಿಕೆ ಮಾಡ್ಬೋದು ಅನ್ನೋದನ್ನು ಕೂಡ ತಿಳ್ಕೊಳ್ತಾ ಇದ್ದಾರೆ. ತುಂಬಾ ಖುಷಿ ಆಗುತ್ತೆ. ಥ್ಯಾಂಕ್ಸ್ ಟು ಸ್ಕೂಲ್ ಪ್ರಿನ್ಸಿಪಲ್ ಅಂಡ್ ಚೇರ್ಮನ್. ಥ್ಯಾಂಕ್ಸ್ ಫಾರ್ ಎವ್ರಿಥಿಂಗ್. ಥ್ಯಾಂಕ್ ಯು ವೆರಿ ಮಚ್.